ಸ್ತ್ರೀಯರಿಗೆ ಪ್ರೀತಿ, ಸಂಪತ್ತು, ಸುಖ ಶಾಂತಿಯನ್ನ ಕರುಣಿಸುವ ವರಮಹಾಲಕ್ಷ್ಮಿ ಹಬ್ಬವನ್ನ ನಂಜನಗೂಡಿನಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ನಗರದ ಮನೆ ಮನೆಗಳಲ್ಲಿ ಅಲಂಕಾರಗೊಂಡ ಕಲಶದ ಮುಂದೆ ಮಹಿಳೆಯರು ಪೂಜೆ ಸಲ್ಲಿಸಿದ್ರು. ಮನೆಗಳನ್ನ ತಳಿರು ತೋರಣಗಳಿಂದ ಅಲಂಕರಿಸಿ ಪರಿಮಳಯುಕ್ತ ಹೂವು, ಹಣ್ಣು, ಸಿಹಿ ತಿಂಡಿಗಳನ್ನ ದೇವಿಗೆ ನೈವೇದ್ಯವಾಗಿ ಅರ್ಪಿಸಲಾಯಿತು. ಬಂಧು ಬಳಗದವರು ಒಟ್ಟಿಗೆ ಸೇರಿ ಭಜನೆ, ಪೂಜೆಯಲ್ಲಿ ಪಾಲ್ಗೊಂಡು ಹಬ್ಬದ ಸಂಭ್ರಮವನ್ನ ಹೆಚ್ಚಿಸಿದ್ರು. ನಂಜನಗೂಡಿನ ಸಮಾಜ ಸೇವಕಿ ಡಾಕ್ಟರ್ ಸರಸ್ವತಿ ಚಂದ್ರಶೇಖರ್ ಅವರ ನಿವಾಸದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನ ವಿಶೇಷವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಸರಸ್ವತಿ ಚಂದ್ರಶೇಖರ್, ವರಮಹಾಲಕ್ಷ್ಮಿ ಹಬ್ಬವು ಕೇವಲ ಬರೀ ಪೂಜೆಯಲ್ಲ, ಇದು ಕುಟುಂಬದ ಒಗ್ಗಟ್ಟು, ಸ್ತ್ರೀ ಶಕ್ತಿಯ ಸಂಕೇತ. ಲಕ್ಷ್ಮೀದೇವಿ ಪ್ರತಿಯೊಬ್ಬರ ಮನೆಗೂ ಸುಖ ಸಮೃದ್ಧಿಯನ್ನ ನೀಡಲಿ, ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಸಮಾಜದಲ್ಲಿ ಗೌರವದಿಂದ ಬದುಕಬೇಕು. ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಮುಂದಿನ ಪೀಳಿಗೆಗೆ ಉಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದರು. ಚಂದ್ರಶೇಖರ್ ಅಂತ ನಂಜನಗೂಡಿನಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಸಮಸ್ತ ಕನ್ನಡ ನಾಡಿನ ಜನತೆಗೂ ಕೂಡ ತಾಯಿ ವರಮಹಾಲಕ್ಷ್ಮಿಯ ಹಬ್ಬ. ಹಾಗಾಗಿ ಆ ಹಬ್ಬದ ಪ್ರಯುಕ್ತ ಸಮಸ್ತ ಕನ್ನಡ ನಾಡಿನ ಎಲ್ಲ ಜನರಿಗೂ ಕೂಡ ನಾನು ಶುಭನ ಹಾರೈಸ್ತಾ ಇದ್ದೀನಿ. ಈ ತಾಯಿ ಎಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಿ ಹಾಗೂ ವರಮಹಾಲಕ್ಷ್ಮಿ ನಂಜುಂಡೇಶ್ವರನಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಪೂಜೆಯ ನಂತರ ಆಗಮಿಸಿದ ಮಹಿಳೆಯರಿಗೆ ತಾಂಬೂಲ, ಅರಿಶಿನ, ಕುಂಕುಮ ನೀಡಿ ಆಶೀರ್ವದಿಸಲಾಯಿತು. ಹಬ್ಬದ ನಿಮಿತ್ತ ಮಾರುಕಟ್ಟೆಗಳಲ್ಲಿ ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳ ಖರೀದಿ ಜೋರಾಗಿಯೇ ಇತ್ತು. ಬಡವರಿಗೆ ದಾನ ಧರ್ಮ ಮಾಡುವ ಮೂಲಕವೂ ಅನೇಕರು ಹಬ್ಬವನ್ನ ಆಚರಿಸಿದ್ರು. ಒಟ್ಟಾರೆ ನಂಜನಗೂಡು ನಗರವೇ ಭಕ್ತಿ ಮತ್ತು ಸಂಭ್ರಮದ ಕಳೆ ತುಂಬಿತ್ತು. ಲಕ್ಷ್ಮೀದೇವಿಯ ಅನುಗ್ರಹ ಎಲ್ಲರ ಮೇಲೂ ಇರಲಿ ಎಂಬ ಪ್ರಾರ್ಥನೆಯೊಂದಿಗೆ ಹಬ್ಬವನ್ನ ಆಚರಿಸಲಾಯಿತು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಗಣಪತಿ ಶಾರದಾಂಬೆ